ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನಮುಕ್ತ ಮತ್ತು ಸಂಶೋಧನಾ ಕೇಂದ್ರದ ವತಿಯಿಂದ ಆಯೋಜಿಸಲಾಗಿದ್ದ 2092ನೇ ಮದ್ಯವರ್ಜನ ಶಿಬಿರ 8 ದಿನಗಳ ಕಾಲ ಯಶಸ್ವಿಯಾಗಿ ನಡೆಯಿತು. ಮದ್ಯ ಹಾಗೂ ಇತರೆ ದುಶ್ಚಟಗಳ ವ್ಯಸನದಿಂದ ಬಳಲುತ್ತಿದ್ದ ಶಿಬಿರಾರ್ಥಿಗಳಿಗೆ ವೈದ್ಯಕೀಯ ಚಿಕಿತ್ಸೆ, ಸಮಾಲೋಚನೆ, ಯೋಗ, ಧ್ಯಾನ, ವ್ಯಕ್ತಿತ್ವ ವಿಕಸನ ಹಾಗೂ ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡಲಾಯಿತು. ಶಿಬಿರದ ಅವಧಿಯಲ್ಲಿ ವ್ಯಸನದ ದುಷ್ಪರಿಣಾಮಗಳು, ಕುಟುಂಬದ ಮಹತ್ವ ಹಾಗೂ ಆರೋಗ್ಯಕರ ಜೀವನ ಶೈಲಿಯ ಕುರಿತು ತಜ್ಞರು ಉಪನ್ಯಾಸಗಳನ್ನು ನಡೆಸಿದರು. ಸಮಾರೋಪ ಸಮಾರಂಭದಲ್ಲಿ ಶಿಬಿರಾರ್ಥಿಗಳು ವ್ಯಸನಮುಕ್ತ ಜೀವನ ನಡೆಸುವಂತೆ ಪ್ರತಿಜ್ಞೆ ಸ್ವೀಕರಿಸಿದರು. ಕುಟುಂಬ ಸದಸ್ಯರು ಹಾಗೂ ಗಣ್ಯರು ಶಿಬಿರದ ಯಶಸ್ಸಿಗೆ ಅಭಿನಂದನೆ ಸಲ್ಲಿಸಿ ಸಮಾಜದಲ್ಲಿ ವ್ಯಸನಮುಕ್ತ ವಾತಾವರಣ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕೆಂದು ಕರೆ ನೀಡಿದರು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನಮುಕ್ತ ಮತ್ತು ಸಂಶೋಧನಾ ಕೇಂದ್ರವು ರಾಜ್ಯಾದ್ಯಂತ ಸಾವಿರಾರು ಜನರನ್ನು ವ್ಯಸನದಿಂದ ಮುಕ್ತಗೊಳಿಸಿ ಹೊಸ ಬದುಕು ಕಟ್ಟಿಕೊಳ್ಳಲು ನೆರವಾಗುತ್ತಿದ್ದು, ಈ 2092ನೇ ಮದ್ಯವರ್ಜನ ಶಿಬಿರವು ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಸೋಮವಾರ ನಡೆದ 2092ನೇ ಮದ್ಯವರ್ಜನ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಮಾಜಿ ರಾಜ್ಯಾಧ್ಯಕ್ಷ ಸತೀಶ್ ಹೊನ್ನಾವಳ್ಳಿಯವರು, ವ್ಯಸನವು ವ್ಯಕ್ತಿಯ ಆರೋಗ್ಯ, ಕುಟುಂಬ ಮತ್ತು ಸಮಾಜದ ಮೇಲೆ ಗಂಭೀರ ದುಷ್ಪರಿಣಾಮ ಬೀರುವ ದುಶ್ಚಟವಾಗಿದೆ ಎಂದು ಹೇಳಿದರು. ವ್ಯಸನದಿಂದ ಮುಕ್ತರಾಗಿರುವ ಶಿಬಿರಾರ್ಥಿಗಳು ಮತ್ತೆ ಯಾವುದೇ ಕಾರಣಕ್ಕೂ ದುಶ್ಚಟಗಳ ಕಡೆಗೆ ಮರಳದೆ ಆತ್ಮವಿಶ್ವಾಸದಿಂದ ಹೊಸ ಜೀವನವನ್ನು ಆರಂಭಿಸಬೇಕು. ಕುಟುಂಬದ ಸದಸ್ಯರು ಸಹ ಶಿಬಿರಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿ ವ್ಯಸನ ಮುಕ್ತ ಜೀವನ ನಡೆಸಲು ಸದಾ ಬೆಂಬಲವಾಗಿ ನಿಲ್ಲಬೇಕು ಎಂದು ಕರೆ ನೀಡಿದರು. ನಂತರ ಮಾತನಾಡಿದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ಪ್ರಾದೇಶಿಕ ನಿರ್ದೇಶಕರಾದ ಯೋಗೇಶ್ ಅವರು, ವ್ಯಸನ ಮುಕ್ತ ಜೀವನವು ವ್ಯಕ್ತಿಯ ಬದುಕಿನಲ್ಲಿ ಹೊಸ ಆಶಾ ಭರವಸೆ ಮೂಡಿಸುವುದರ ಜೊತೆಗೆ ಕುಟುಂಬದ ಸಂತೋಷ ಮತ್ತು ಸಮಾಜದ ಅಭಿವೃದ್ಧಿಗೆ ದಾರಿಯಾಗುತ್ತದೆ ಎಂದು ಹೇಳಿದರು. 8 ದಿನಗಳ ಶಿಬಿರದಲ್ಲಿ ಶಿಬಿರಾರ್ಥಿಗಳು ಪಡೆದ ಚಿಕಿತ್ಸೆ, ಸಮಾಲೋಚನೆ ಹಾಗೂ ಜೀವನ ಮೌಲ್ಯಗಳನ್ನು ತಮ್ಮ ದೈನಂದಿನ ಬದುಕಿನಲ್ಲಿ ಅಳವಡಿಸಿಕೊಂಡು ಮತ್ತೆ ಯಾವುದೇ ದುಶ್ಚಟಗಳಿಗೆ ಬಲಿಯಾಗದಂತೆ ದೃಢ ಸಂಕಲ್ಪದೊಂದಿಗೆ ಬದುಕು ಸಾಗಿಸಬೇಕು ಎಂದು ಅವರು ಸಲಹೆ ನೀಡಿದರು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನಮುಕ್ತ ಮತ್ತು ಸಂಶೋಧನಾ ಕೇಂದ್ರವು ರಾಜ್ಯದಾದ್ಯಂತ ವ್ಯಸನಮುಕ್ತ ಸಮಾಜ ನಿರ್ಮಾಣದ ಗುರಿಯೊಂದಿಗೆ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದ್ದು, ಈ ಕಾರ್ಯದಲ್ಲಿ ಸಾರ್ವಜನಿಕರು, ಕುಟುಂಬಸ್ಥರು ಹಾಗೂ ಸಮಾಜದ ಎಲ್ಲ ವರ್ಗದವರ ಸಹಕಾರ ಅತ್ಯಗತ್ಯವಾಗಿದೆ ಎಂದು ಅವರು ತಿಳಿಸಿದರು. ಭಜನೆ ಮಾಡಿಸಿದ್ರು, ಆಮೇಲೆ ಸಿಡಿ ಕೊಟ್ಟರು, ಆಮೇಲೆ ಆಯ್ತು, ಆಮೇಲೆ ಊಟ ಆಮೇಲೆ ಕಲಿಬೇಕು. ಯಾಕಂದ್ರೆ ಯಾವ ಹುಡುಗಿಂದ ಪೂರ್ವವಾಗಿರೋಲ್ಲ, ಸಮಾಜದ ಒಂದು ಆಂದೋಲನಗಳ ಮಧ್ಯೆ ಖುಷಿಗೋ ಅಥವಾ ದುಃಖಕ್ಕೋ ಇದೊಂದು ಅಭ್ಯಾಸವನ್ನು ಮಾಡಿಕೊಂಡು ಯಾವಾಗ ಮಧ್ಯ ರಾಕ್ಷಸರನ್ನು ನಮ್ಮ ಒಳಗೆ ಸೇರ್ಕೊಂಡಾಗ ನಮಗೆ ಗೊತ್ತಿರ್ತೀವಿ. ಕೆಲವರು ಸ್ವಲ್ಪ ಕುಡಿಬೋದು, ಕೆಲವರು ಜಾಸ್ತಿ ಕುಡಿಯೋದು, ಪ್ರಶ್ನೆ ಅದಲ್ಲ. ಸ್ವಲ್ಪ ಕುಡಿದ್ರು ಕುಡಿದ್ರೆ, ಜಾಸ್ತಿ ಕುಡಿದ್ರು ಕುಡಿದ್ರೆ, ಎಲ್ಲೋ ಕಡೆ ಸಮಾಜದಲ್ಲಿ ಕುಡಿದ್ರೆ ಆದ ಸ್ಥಾನನೇ ಬೇರೆ. ಯಾಕೆ ನಿಮ್ಗೆ ಗೊತ್ತಾಗ್ತಾವೆ, ಯಾಕೆ ಜಗಳ ಆಗ್ತಾವೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆದರೆ ಈ ದಿವಸ ನಮ್ಗೆ ಯಾರು ಗೊತ್ತಾಗ್ತಿಲ್ಲ. ಅದೇನಾದ್ರು ಗೊತ್ತಾಗುತ್ತೆ ಅಂದರೆ ತಮ್ಮ ಮದುವೆ ಆಗಿದ್ರೆ ಹೆಂಡತಿಗೆ, ಮಕ್ಕಳಾಗಿದ್ರೆ ಮಕ್ಕಳಿಗೆ, ಇಲ್ಲ ವಯಸ್ಸಾದ ತಂದೆ ತಾಯಿ ಇರಲಿ. ಯಾಕಂದ್ರೆ ಆ ನೋವು ನಾವು ಅನುಭವಿಸ್ತಾ ಇರ್ತಾರೆ. ಒಂದೇ ನೀವು ಹೆಂಡತಿ ಹೋದಾಗ ಹುಷಾರಾದ ಮರಿಬೋದು, ಆದ್ರೆ ಎಲ್ಲೋ ಒಂದು ಕಡೆ ಗಂಡ ಕೂಡ ಬಿದ್ದಿದ್ದ, ನಿನ್ ಗಂಡ ಇವತ್ತು ಅರ್ಥ ಜಗಾಡ್ತಾ ಇದ್ದ, ಹೊರಬಿಟ್ಟಿರ್ಕ ಓಡಾಡ್ತಿದ್ದ ಅಂದಾಗ ಆ ಹೆಣ್ಣುಮಗಳಿಗೆ ಬಹಳ ನೋವಾಗುತ್ತೆ. ಯಾವಾಗ ಕುಡಿದ್ರು ಹೆಂಡತಿ ಇರ್ತಾರೆ, ಅವ್ರು ಯಾರು ಕೂಡ ಗಂಡು ಮನೆಗೆ ಹೋಗಲ್ಲ, ಮಕ್ಕಳ ಮನೆಗೆ ಹೋಗಲ್ಲ. ಯಾಕಂದ್ರೆ ಜನ ಸಮಾಜ ನೋಡಿಸ್ತಿದೇ ಬೇರೆ ಹೆಣ್ಮಕ್ಳನ್ನ. ಹಂಗಾಗಿ ಇವ್ರು ಹೇಳ್ಬೇಕಾಗಲ್ಲ. ಗಂಡ ಸುಟ್ಟಕ್ಕೆ ಯಾರು ಕೂಡ ಮದುವೆ ಆಗಬೇಕಾದ್ರೆ ನನ್ನ ಗಂಡ ಚೆನ್ನಾಗಿ ಟೈಟ್ ಆಗಿ ಅಂತ ಕೇಳಲ್ಲ. ಎತ್ತಿ ಕುಡಿದು ಸ್ವಲ್ಪ ಕಾಪಾಡೋದು ಪ್ರೀತಿಯಿಂದ ಹೊರಡೋ ಅಂತ ಹೇಳ್ತಾರೆ. ಎಲ್ಲೋ ಒಂದ್ ಕಡೆ ಸಮಾಜದ ಒಂದು ಸ್ನೇಹಿತರ ಸಮಾಧಾನ ಇನ್ನೊಂದು ನಾವು ದಾರಿ ತಪ್ತೀವಿ. ಆ ದಾರಿ ತಪ್ಪದವ್ರ ಬೇರೆ ತಕ್ಕಂಥ ಕೆಲಸನ ಸಮಾಜದಲ್ಲಿ ಯಾರು ಮಾಡಲ್ಲ. ಎಲ್ಲೋ ಒಂದ್ ಕಡೆ ನೆಲತ್ಕೊಂಡು ನಗಾಡೋದು, ಹೋಗಿ ಆಡ್ಕೊಳ್ಳೋ ಜನವೇ ಜಾಸ್ತಿ ಹೊತ್ತು ಬೇಡ ಕುಡಿಬೇಡ ಒಳ್ಳೆದಾಗೋದು ಅಂತ ಹೇಳಲ್ಲ.
ನಿಮ್ಮ ಹತ್ರ ದುಡ್ಡಿದ್ರೆ ಸ್ನೇಹಿತರಿರ್ತಾರೆ, ನಿಮ್ಮ ಹತ್ರ ದುಡ್ಡು ಕಾರ್ಯ ಇರ್ತಾರೆ, ದುಡ್ಡು ಕಾರ್ಯ ಯಾರು ಬರೋಲ್ಲ. ಮನೆಗೆ ನೀವು ಕತ್ತದ ಜೊತೆಗೆ ನಿಮ್ಮ ಮನೆಯಲ್ಲಿರುವಂಥ ವಸ್ತುಗಳು ಇನ್ನೊಂದು ನಿಮ್ಮ ಇದನ್ನ ನಿಮ್ಮ ಮನೆಯಿಂದ ನೀವು ಕುಡಿದು ಕೂಡ ನಮ್ಮ ನಾವು ಮರ್ಯಾದೆ ಕಾರ್ಯಕ್ರಮ ಏನಿದ್ರೆ ಈ ಕುಡಿದ ಅಭ್ಯಾಸ ಅಲ್ವಾ? ಅದು ಇವತ್ತು ನಿಮ್ಗೆ ಗೊತ್ತಾಗಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಸಮಾಜದಲ್ಲಿ ಕುಳಿತುಕೊಳ್ಳೋದಾದಂತಹ ಅರ್ಥ ಕಟ್ಟ ಕೆರೆಯುವಂಥ ವ್ಯಕ್ತಿನ ಬಿದ್ದಂತ ಮೇಲೆ ಕಾರ್ಯಕ್ರಮ ಮಾಡಬೇಕು ಅಂದ್ಬಿಟ್ಟು ಈ ಗ್ರಾಮದ ಸಂಸ್ಥೆಯಲ್ಲಿ ಜನಜಾಗೃತಿ ವ್ಯಕ್ತಿಯನ್ನ ಜಾರಿಗೆ ತಂದರು. ಕಳೆದ ಒಂದು ವಾರಗಳ ಹಿಂದೆ ಈ ಒಂದು ಶಿಬಿರಕ್ಕೆ ಸೇರಿ ಇವತ್ತು ಪಾನಮುಕ್ತರಾಗಿ 8 ದಿವಸದಿಂದ ಪಾನಮುಕ್ತರಾಗಿ ಮುಂದಕ್ಕೆ ಪಾನಮುಕ್ತ ಜೀವನವನ್ನು ಮಾಡಲಿಕ್ಕಿರ್ತಕ್ಕಂಥ ಎಲ್ಲ ಶಿಬಿರಾರ್ಥಿಗಳೇ ಹಾಗೂ ಶಿಬಿರಾರ್ಥಿಗಳ ಮನೆಯಿಂದ ಬಂದಿರತಕ್ಕಂಥ ಎಲ್ಲ ತಾಯಂದಿರು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆ ಸುಮಾರು 44 ವರ್ಷಗಳ ಹಿಂದೆ ಬೆಳ್ತಂಗಡಿ ತಾಲೂಕಿನಲ್ಲಿ ಪ್ರಾರಂಭ ಆಯಿತು. ಮುಖ್ಯವಾಗಿ ಸಮಾಜದ ಸಮಸ್ಯೆಗಳನ್ನ ಗುರುತಿಸಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬರ್ತಾ ಇದೆ. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯೋಜನೆಯನ್ನು ರೂಪಿಸಿ ಇವತ್ತು ಜನರಿಗೆ, ಅದು ವೈಯಕ್ತಿಕ ಇರಬಹುದು ಅಥವಾ ಕುಟುಂಬ ಇರಬಹುದು ಅಥವಾ ಸಮಾಜದ ಸಮಸ್ಯೆಗಳನ್ನು ಗುರುತಿಸಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದೆ. ಇದರ ಜೊತೆಯಲ್ಲಿ 1992-93ರಲ್ಲಿ ಒಂದು ದುಶ್ಚಟ ಮುಕ್ತ ಸಮಾಜವನ್ನ ನಿರ್ಮಾಣವನ್ನು ಮಾಡಬೇಕು ಅಂತ ಹೇಳಿ ಪ್ರಾರಂಭ ಆದಂತಹ ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ. ಈ ಜನಜಾಗೃತಿ ವೇದಿಕೆ ಪ್ರಾರಂಭ ದಿನಗಳಲ್ಲಿ ಮದ್ಯಪಾನದ ವಿರುದ್ಧ ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಮದ್ಯಪಾನವನ್ನು ನಿಷೇಧ ಮಾಡಬೇಕನ್ನತಕ್ಕಂಥ ಒಂದು ಹಕ್ಕೊತ್ತಾಯವನ್ನು ಮಾಡುವ ಮುಖೇನ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಹೋರಾಟದ ಮೂಲಕ ಈ ಸಂಸ್ಥೆಯ ಕಾರ್ಯಕ್ರಮಗಳು ಪ್ರಾರಂಭ ಆಯಿತು. ಒಂದು ಹಂತದಲ್ಲಿ 1996-97ರಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪಾನ ನಿಷೇಧವನ್ನ ಘೋಷಣೆಯನ್ನು ಮಾಡಿದಂತ ತಾಲೂಕು ಯಾವುದಿದ್ರೆ ಅದು ಬೆಳ್ತಂಗಡಿ ತಾಲೂಕು, ಈ ಹೋರಾಟದ ಮೂಲಕ. ಅದಾದ ನಂತರ ಒಂದು ವರ್ಷ ಆಗುವಾಗ ಬೇರೆ ಬೇರೆ ಕಾರಣಗಳಿಂದ ಒಂದು ತಾಲೂಕಿನಲ್ಲಿ ಯಾರು ಮದ್ಯಪಾನ ನಿಷೇಧ ಅಥವಾ ಪಾನ ನಿಷೇಧ ಆದ್ರೆ ಅಕ್ಕಪಕ್ಕದ ತಾಲೂಕಿನವರಿಗೆ ಅಥವಾ ಅಲ್ಲಿಯೇ ಅಕ್ರಮವಾಗಿ ಕಳ್ಳಬೆಟ್ಟಿಯನ್ನ ಮಾರುವವರಿಗೆ ಒಂದು ತಾಣ, ಇದನ್ನ ಮನಗಂಡಂತ ಸರ್ಕಾರ ಏನು ಮದ್ಯದ ಅಂಗಡಿಗಳನ್ನ ಮುಚ್ಚಿದ್ದನ್ನ ಮತ್ತೆ ಓಪನ್ ಮಾಡಲಿಕ್ಕೆ ಪ್ರಾರಂಭ ಮಾಡಿತ್ತು. ಬಹುಶಃ ಅದಾದ ನಂತರ ಜನಜಾಗೃತಿ ವೇದಿಕೆಯ ಮೂಲಕ ಪ್ರಾರಂಭ ಆದಂತಹ ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ ಮದ್ಯವರ್ಜನ ಶಿಬಿರ. 1996-97ರಲ್ಲಿ ಈ ಮದ್ಯವರ್ಜನ ಶಿಬಿರ ಪ್ರಾರಂಭ ಆಯಿತು. ಇವತ್ತು 2092ನೇ ಮದ್ಯವರ್ಜನ ಶಿಬಿರ ಇವತ್ತು ಈ ಹಾಸನದ ಈ ಒಂದು ಗುರುವಿನ ಶೆಟ್ಟಿಯಲ್ಲಿ ಸಭಾಭವನದಲ್ಲಿ ನಡೀತಾ ಇದೆ. ಸುಮಾರು ಸುದೀರ್ಘವಾದ ಒಂದು 96-97ರಿಂದ ಅಂದ್ರೆ ಸರಿಸುಮಾರು 30 ವರ್ಷಗಳಿಂದ ನಿರಂತರವಾಗಿ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಮದ್ಯಪಾನ ಮಾಡತಕ್ಕಂಥವರನ್ನ ಮದ್ಯಮುಕ್ತರನ್ನಾಗಿ ಮಾಡತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು 2092 ಇವತ್ತು ನಡೀತಾ ಇದೆ. ಇಷ್ಟರವರೆಗೆ ನಡೆದಂತ ಒಂದು ಶಿಬಿರಗಳಲ್ಲಿ ಸುಮಾರು 1,35,000ಕ್ಕೂ ಹೆಚ್ಚು ಪಾನಮುಕ್ತರು ಒಂದು ಉತ್ತಮವಾದಂತ ಒಂದು ಬದುಕನ್ನ ಇವತ್ತು ಮಾಡ್ತಾ ಇದ್ದಾರೆ. ಬಹುಶಃ ಪಾನಮುಕ್ತ ಇಲ್ಲಿ ಅನುಭವಗಳನ್ನ ಹೇಳುವಂತವ್ರು ಹೇಳಿದ್ರು, ಮದ್ಯಪಾನ ಅನ್ನುವಂಥದ್ದು ಏನೆಲ್ಲ ತೊಂದರೆಗಳನ್ನ ಮಾಡ್ತದೆ ಅನ್ನುವಂಥದ್ದನ್ನ ಅವರ ಜೀವನದಲ್ಲಿ ಆದಂತ ಅನುಭವಗಳನ್ನ ಅವ್ರು ಹಂಚಿಕೊಂಡ್ರು. ಬಹುಶಃ ಮದ್ಯಪಾನ ಅದು ಅವರು ಹೇಳಿದ ಹಾಗೆ ಪ್ರಾರಂಭದಲ್ಲಿ ಅದನ್ನ ನಾವು ಕುಡಿತೇವೆ, ಅಂದ್ರೆ ಕುಡಿಯುವವರು ಯಾರು ಕುಡಿತಾರೆ, ಕಾಲಕ್ರಮೇಣ ಏನಾಗುತ್ತೆ ಅಂತ ಹೇಳಿದ್ರೆ ಅವರನ್ನೇ ಕುಡಿಲಿಕ್ಕೆ ಪ್ರಾರಂಭ ಆಗುತ್ತೆ. ಬಹುಶಃ ಇವತ್ತು ಅದೆಷ್ಟೋ ಕುಟುಂಬಗಳು ಬದುಕು ಇವತ್ತು ಹಾಳಾಗುವಂತಹದ್ದು ನಾವು ಇವತ್ತು ನೋಡ್ತಾ ಇದ್ದೇವೆ. ಬಹುಶಃ ಇಲ್ಲಿ 36 ಮಂದಿ ಶಿಬಿರಾರ್ಥಿಗಳು ಭಾಗವಹಿಸಿದ್ದಾರೆ. ಬಹುಶಃ ನಾವು ನೋಡಬೇಕಾದ್ದು ಶಿಬಿರವನ್ನ ಬಿಡಿಸಲಿಕ್ಕೆ ಇಂತಹ ಕಾರ್ಯಕ್ರಮಗಳಾಗುವಂಥದ್ದೇ ಅಪರೂಪ. ಅಂಥದ್ರಲ್ಲಿ ಬಹುಶಃ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಅಥವಾ ಧರ್ಮಸ್ಥಳದ ಸಂಸ್ಥೆಯ ಮೂಲಕ ಇಂತಹ ಒಂದು ಪವಿತ್ರವಾದಂತಹ ಪುಣ್ಯವಾದಂತಹ ಒಂದು ಕಾರ್ಯಕ್ರಮ ಇಡೀ ನಾಡಿನಾದ್ಯಂತ ಇವತ್ತು ವರ್ಷ ಪೂರ್ತಿ ನಡೀತಾ ಇರ್ತದೆ. ವರ್ಷಕ್ಕೆ ಏನಿಲ್ಲ ಅಂತಂದ್ರೂ ಕೂಡ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ
ಸುಮಾರು 150ಕ್ಕೂ ಹೆಚ್ಚು ಶಿಬಿರಗಳನ್ನ ಇವತ್ತು ಸಮುದಾಯದ ಜೊತೆಯಲ್ಲಿ ನಾವು ಮಾಡ್ತೇವೆ. ಪ್ರತಿಯೊಂದು ಶಿಬಿರದಲ್ಲಿಯೂ ಕೂಡ ಒಂದು 50ರಿಂದ 60 ಮಂದಿ ಏನು ಮದ್ಯವ್ಯಸನಿಗಳು ಭಾಗವಹಿಸ್ತಾರೆ. ಭಾಗವಹಿಸಿ ಇವತ್ತು ಉತ್ತಮವಾದಂತಹ ಬದುಕನ್ನ ಅವರಿಗೆ ದಾರಿಯನ್ನು ಮಾಡಲಿಕ್ಕೆ ಈ ಒಂದು ಶಿಬಿರ ಪ್ರೇರಣೆಯನ್ನು ಕೊಡ್ತದೆ. ಇದರ ಹಿಂದೆ ಸಾಕಷ್ಟು ಮಂದಿ ಕೆಲಸವನ್ನ ಮಾಡ್ತಾರೆ. ಬಹುಶಃ ಇಲ್ಲಿ ಶಿಬಿರ ಆಗಬೇಕು ಅಂತ ಹೇಳಿದ್ರು ಕೂಡ ಇಲ್ಲಿ ಒಂದು ವ್ಯವಸ್ಥಾಪನಾ ಸಮಿತಿ ಆಗಿದೆ. ಆ ಸಮಿತಿ ಸುಮಾರು 1-2 ತಿಂಗಳಿಂದ ಈ ಶಿಬಿರವನ್ನು ಮಾಡಲಿಕ್ಕೆ ಬೇಕಾದಂತಹ ಪೂರ್ವ ತಯಾರಿಗಳನ್ನು ಮಾಡಿಕೊಂಡು ಶಿಬಿರವನ್ನು ಮಾಡ್ತಾ ಇದೆ. ಬಹಳ ಆಶ್ಚರ್ಯ ಅಂತ ಹೇಳಿದ್ರೆ ಈ ಶಿಬಿರಕ್ಕೆ ಬಂದವರ 36 ಮಂದಿಯ ಒಂದು ಅವರ ಏನು ಜೀವನ ಚರಿತ್ರೆಯನ್ನು ನೋಡಿದಾಗ ಬಹಳಷ್ಟು ನೋವಾಗುತ್ತೆ. ಸುಮಾರು 36 ಮಂದಿಯಲ್ಲಿ ಇಲ್ಲಿ ಒಂದು ಸರ್ವೆಯನ್ನು ಮಾಡಿದ್ದಾರೆ. ನಮ್ಮವರಲ್ಲಿ ಈ 8 ದಿವಸಗಳಲ್ಲಿ ಅವರ ಬಗ್ಗೆ ಅವರ ಸ್ಥಿತಿಗತಿ ಬಗ್ಗೆ ಒಂದು ಸರ್ವೆಯನ್ನು ಮಾಡಿದ್ದಾರೆ. ಸರ್ವೆಯನ್ನು ನೋಡಿದಾಗ ಇಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದವರು 13 ಜನ ಇದ್ದಾರೆ. ಹೈಸ್ಕೂಲ್ ಶಿಕ್ಷಣವನ್ನು ಪಡೆದವರು 16 ಜನ ಇದ್ದಾರೆ. ಪದವಿ ಪೂರ್ವ ಶಿಕ್ಷಣವನ್ನು ಪಡೆದವರು 2 ಜನ ಇದ್ದಾರೆ. ಇನ್ನು ಪದವಿ ಶಿಕ್ಷಣವನ್ನು ಪಡೆದವರು 2 ಜನ ಇದ್ದಾರೆ. ತಾಂತ್ರಿಕ ಶಿಕ್ಷಣವನ್ನು ಪಡೆದವರು 1 ಇದ್ದಾರೆ. ಇನ್ನು ಅವಿದ್ಯಾವಂತರು ಕೂಡ ಇದ್ದಾರೆ, 2 ಜನ ಇದ್ದಾರೆ. ಆನಂತರ ಮದುವೆ ಆಗದವರು ಇನ್ನೂ ಕೂಡ ನೋಡಿ ಕುಡಿತ ಮಾಡ್ತಾ ಇದ್ದಾರೆ, ಇನ್ನೂ ಮದುವೆ ಆಗಿಲ್ಲ. ಬಹುಶಃ ಮದುವೆ ಆಗ್ತೊಳಗೆ ಕುಡಿತವನ್ನು ಬಿಟ್ಟು ದೊಡ್ಡದಾಯಿತು ಅಂತವರು 7 ಮಂದಿ ಇದ್ದಾರೆ, ಇನ್ನೂ ಕೂಡ ಮದುವೆ ಆಗದವರು. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವವರು ಒಬ್ಬರಿದ್ದಾರೆ. ಈ 36 ಮಂದಿಯಲ್ಲಿ ಸರ್ಕಾರಿ ಉದ್ಯೋಗದಲ್ಲಿರುವವರು ಕೂಡ ಒಬ್ಬರಿದ್ದಾರೆ. ಸ್ವಉದ್ಯೋಗ ಮಾಡೋರು 15 ಜನ ಇದ್ದಾರೆ. ಕೃಷಿಕರು 10 ಜನ ಇದ್ದಾರೆ. ಕೂಲಿ ಕಾರ್ಮಿಕರು 10 ಜನ ಇದ್ದಾರೆ. ಇನ್ನು ಮದುವೆ ಆದವರು 23 ಜನ ಮಂದಿ, ಒಂದೇ ಕುಟುಂಬದವರು 2 ಮಂದಿ ಕುಡಿದವರು ಇದ್ದಾರೆ. ನೋಡಿ, ಕುಡಿತವನ್ನ ಮಾಡುವವರಿಗೆ ಮಾಡುವುದಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ, ಲಿಂಗ ತಾರತಮ್ಯ ಇಲ್ಲ. ಯಾರು ಬೇಕಾದ್ರೂ ಆ ಚಟಕ್ಕೆ ಬಿದ್ದವರು ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಈ ಶಿಬಿರದಲ್ಲಿ ಒಬ್ಬರು ಮುಸ್ಲಿಮರಿದ್ದಾರೆ, ಕ್ರಿಶ್ಚಿಯನ್ರು ಕೂಡ ಈ ಶಿಬಿರದಲ್ಲಿ